ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ. ಭಾರತೀಯರು, ಮೋದಿ ಭಕ್ತರು, ಮೋದಿ, ಅಮಿತ್ ಶಾ ಇತ್ಯಾದಿ ಪಾಕಿಸ್ತಾನದ ಬಗ್ಗೆ ಏನು ಮಾತನಾಡ್ತಾ ಇದ್ರು ಸ್ವಲ್ಪ ರಿವೈಂಡ್ ಮಾಡಿ. ಯಾಕೆಂದರೆ ಇದ್ದಕ್ಕಿದ್ದ ಹಾಗೆ ಪೂರ್ಣ ನಿಲುಮೆ ಬದಲಾಗ್ಬಿಟ್ಟಿದೆಯಾ? ವಾಯ್? ಆ ವಿಚಾರದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀವಿ. ಇದಕ್ಕೆ ಭಾಳ ಮುಖ್ಯವಾದ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಂಬರ್ 2 ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆ. ಈ ಹೇಳಿಕೆ BJP ಇದುವರೆಗೆ ಯಾವ ಸ್ಟ್ಯಾಂಡನ್ನು ಇಟ್ಟುಕೊಂಡು ಬಂದಿತ್ತೋ ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತ ಆಗಿದೆ. ಪ್ರಾಯಶಃ ಇದು ಭಕ್ತರಿಗೆ, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿರ್ಬೋದು. ಯಾಕಂದರೆ ಅದರ ಅಂಕಿಅಂಶಗಳಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಮೋದಿ ಭಕ್ತರು, RSSನವ್ರಿಗೆ, ಎಷ್ಟೋ ಜನರಿಗೆ ಈ ಸುದ್ದಿಯನ್ನು ನೋಡಿ ಅವರಿಗೆ ಹೃದಯ ಒಡೆದು ಹೋಗಿರುತ್ತೆ. ಸಿಟ್ಟು ತಡೆಯೋದಕ್ಕಾಗಲ್ಲ. ಅದ್ರ ಜೊತೆಗೆ ಇನ್ಯಾರೋ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದರೂ ಏನೋ ಗೊತ್ತಿಲ್ಲ, ಅಷ್ಟಾಗಿರೋ ಚಾನ್ಸಸ್ ಇದೆ. ಆದ್ದರಿಂದ ಇದು ಭಾಳ ಮಹತ್ವದ ಸುದ್ದಿ. ಆ ಸುದ್ದಿಯನ್ನು ನಿಮ್ಗೆ ಹೇಳೋದಕ್ಕಿಂತ ಮೊದಲು, ದತ್ತಾತ್ರೇಯ ಹೊಸಬಾಳೆ ಏನು ಹೇಳಿದ್ರು ಅನ್ನೋದು ಹೇಳೋದಕ್ಕಿಂತ ಮೊದಲು ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನು ನೆನಪಿಸಬೇಕು. ಸರ್, ಫ್ಲ್ಯಾಶ್ ಬ್ಯಾಕ್ ಏನು ಅಂದರೆ, BJP RSS ಗುಣ ಇದೆಯಲ್ಲ, ಆ ಗುಣ ಹೇಗಿತ್ತು, ವಾಟ್ ಇಸ್ ದರ್ ಕ್ಯಾರೆಕ್ಟರಿಸ್ಟಿಕ್ ಅಂತ. ಬಹಳ ಮುಖ್ಯವಾಗಿ ಮೋದಿ ಪ್ರವರ್ಧಮಾನಕ್ಕೆ ಬಂದ ಮೇಲೆ ಅವರು ಹೇಳಿದ್ದು, ವಿಶ್ವದ ನಕಾಶೆಯಿಂದ ಪಾಕಿಸ್ತಾನವನ್ನು ಅಳಿಸಿ ಹಾಕ್ತೀವಿ ಅಂತ. ನಂಬರ್ 1. ನಂಬರ್ 2, ವಿಶ್ವದಲ್ಲಿ ಸಂಪೂರ್ಣವಾಗಿ ಪಾಕಿಸ್ತಾನವ ಏನಿದೆಯಲ್ಲ ಅದನ್ನು ಐಸೋಲೇಟ್ ಮಾಡ್ತೀವಿ ಅನ್ನೋದು ದ ಸೆಕೆಂಡ್. ಥರ್ಡ್ ಒನ್, ಪಾಕಿಸ್ತಾನ ನಮ್ಮ ಸೈನಿಕರ ಒಂದು ತಲೆಯನ್ನು ತೆಗೆದರೆ ಅದಕ್ಕೆ ಪ್ರತೀಕಾರವಾಗಿ ಏನು ಮಾಡ್ತೀವಿ? 10 ತಲೆಯನ್ನು ತೆಗಿತೀವಿ. ನಂಬರ್ 3. ಸೊ ಅದು ಆದಮೇಲೆ ಹೇಳಿದ್ದು ಏನು ಅಂತ ಅಂದರೆ, ಮೋದಿ ಸರ್ಕಾರ ಭಯೋತ್ಪಾದನೆ ಮತ್ತು ಮಾತುಕತೆ ಏಕಕಾಲದಲ್ಲಿ ನಡೆಯಲ್ಲ, ಭಯೋತ್ಪಾದನೆ ನಿಲ್ಲಿಸುವವರೆಗೆ ನಾವು ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಲ್ಲ. ಈ ಮಾತನ್ನು ಹೇಳಿದ ಮೇಲೆ ಪಾಕಿಸ್ತಾನದ ಮೇಲೆ ಕನಿಷ್ಠ 3 ಬಾರಿ ಭಾರತ ದಾಳಿ ಮಾಡಿದೆ. ಆಪರೇಷನ್ ಸಿಂಧೂರ ನಮಗೆಲ್ಲ ಗೊತ್ತಿದೆ ಅಲ್ವಾ, ಅದು ಲೇಟೆಸ್ಟು. ಅದಕ್ಕೂ ಮೊದಲು ಸರ್ಜಿಕಲ್ ಸ್ಟ್ರೈಕ್ ಮಾಡಲಾಯಿತು, ಎಲ್ಲ ಮಾಡಲಾಯಿತು. ಎಲ್ಲ ಸಂದರ್ಭದಲ್ಲೂ ಮೋದಿ ಸರ್ಕಾರ ಸ್ಪಷ್ಟಪಡಿಸಿದ್ದು ಒಂದೇ, ಅದು ಭಯೋತ್ಪಾದಕರ ನಿರ್ಮೂಲನೆ, ಪಾಕಿಸ್ತಾನದ ನಿರ್ಮೂಲನೆ. ಬಹಳಷ್ಟು ಭಕ್ತರು ದಟ್ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಎಲ್ಲ ಮಂತ್ರಗಿತರ ಪಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಪಾಕಿಸ್ತಾನ ಹೋಯಿತು ಅಂತಿದ್ರು. ನಾನು ಪ್ರತಿ ವಾರಕ್ಕೂ 15 ದಿವಸಕ್ಕೊಂದ್ಸಲ ವಿಶ್ವ ನಕಾಶೆಯನ್ನು ತೆಗೆದು ನಕಾಶೆಯಿಂದ ಪಾಕಿಸ್ತಾನ ಅಳಿಸಾಕಿದ್ರ ಅಂತ ನೋಡ್ತಾ ಇದ್ದೆ. ಏನೂ ಇಲ್ಲ, ಅಳಿಸೇನು ಹಾಕಿರಲ್ಲ, ಪಾಕಿಸ್ತಾನ ಹಾಗೇ ಇತ್ತು. ಸೊ ಆಪರೇಷನ್ ಸಿಂಧೂರ ಆದಮೇಲೂ ಪಾಕಿಸ್ತಾನವನ್ನು ಅಳಿಸಿ ಹಾಕಲಾಗ್ತಾ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ನನಗೊಂದಿತ್ತು, ಎಂಥ ಸ್ಟ್ಯಾಂಡು ಈ ಮೋದಿ ಸರ್ಕಾರದ್ದು. ಕಾಂಗ್ರೆಸ್ಸಿಗೆ ಇಂಥ ಸ್ಟ್ಯಾಂಡೇ ಇಲ್ಲ, ಅವರೊಂಥರ ಬಸ್ ಸ್ಟ್ಯಾಂಡು. ಇವರು ನೋಡಿ 56 ಇಂಚಿನ ಎದೆ ಅಂದರೆ ಹಿಂಗಿರ್ಬೇಕು, ಹ್ಯಾಂಗೆ ಉಬ್ಬಿಸಿ ನಿಂತಿದ್ದಾರೆ. ಇವರು ಎದೆ ಉಬ್ಬಿಸಿದ ನೋಡೇ ಪಾಕಿಸ್ತಾನ ನಡುಗೋಗ್ಬಿಡುತ್ತೆ ತಲ ಅಂದ್ಕೊಂಡಿದ್ದೆ ನಾನು. ಇದೆಲ್ಲ ಇದ್ದುದರ ನಡುವೆ ಈಗ ದತ್ತಾತ್ರೇಯ ಹೊಸಬಾಳೆಯವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಅದಕ್ಕೂ ಮೊದಲು ಅವರು ಅಮೇರಿಕಾ ಪ್ರವಾಸದಲ್ಲಿ ಇನ್ನೊಂದು ಹೇಳಿಕೆಯನ್ನು ನೀಡಿದರು, ಅದು ಬೇರೆ. ಸೊ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದೇನಿದೆ ಅದು ವಿದೇಶಿಯರಿಗೆ ಅರ್ಥನೇ ಆಗಿಲ್ಲ, ನಮ್ಮದು ಎಂಥ ಅದ್ಭುತವಾದ ಸಂಸ್ಥೆ ಅನ್ನೋದೆಲ್ಲ ಅವ್ರು ಹೇಳಿದರು. ಈಗ ಲೇಟೆಸ್ಟ್ ಹೇಳಿದ್ದವರು, ಸೊ ಪಾಕಿಸ್ತಾನ ಏನಿದೆ ಅದು ನಮ್ಮ ನೆರೆಯ ರಾಷ್ಟ್ರ ಮತ್ತು ನಾವು ಒಂದೇ ರಾಷ್ಟ್ರವಾಗಿದ್ವಿ. ಆದ್ದರಿಂದ ಪಾಕಿಸ್ತಾನದ ಜೊತೆ ನಮ್ಮ ನಡುವೆ ಯಾವ್ಯಾವ ಸಮಸ್ಯೆಗಳಿವೆ ಅದು ಮಾತುಕತೆಯ ಮೂಲಕ ಬಗೆಹರಿಸಬೇಕು. ಇದು ಎಂಥ ಶಾಕಿಂಗ್ ಅಂದರೆ, ನನಗಂತೂ ಯಾವುದೋ ಆಕಾಶ ನೇರವಾಗಿ ಮೇಲಿಂದ ಬಂದು ನಮ್ಮ ತಲೆ ಮೇಲೆ ಬಿದ್ದಂಗೆ ಅನಿಸೋಯ್ತು. ಹಾಗೆಯೇ ಸಮುದ್ರ ಇದ್ದಕ್ಕಿದ್ದಾಗ ಉಕ್ಕೇರಿ ಹರಿದಂತೆ ಹರಿಸೋಕ್ಕೋಯ್ತು. ಇದ್ದಕ್ಕಿದ್ದ ಹಾಗೆ ದಟ್ ಭಾರೀ ಪ್ರಮಾಣದಲ್ಲಿ ಪ್ರವಾಹ, ಮಳೆ ಬಂದಂಗೆ ಆಗೋಯ್ತು. ಏನ್ರಿ ದತ್ತಾತ್ರೇಯ ಹೊಸಬಾಳೆಯವರು ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಬೇಕು ಅಂತಿದ್ದಾರೆ. ಹಾಗಿದ್ದರೆ ಮೋದಿ ಸರ್ಕಾರ ಏನು ಮಾಡ್ತಿದೆ? ಮೋದಿ ಸರ್ಕಾರದ ನಿಲುಮೆಗೆ ವಿರುದ್ಧವಾಗಿ ದತ್ತಾತ್ರೇಯ ಹೊಸಬಾಳೆ ಮಾತಾಡಿದ್ರ?
ನಾನು ಈ ಬಗ್ಗೆ ಗೂಗಲ್ ಮಾಡಿದೆ, ಬೇರೆ ಬೇರೆ ವಿದೇಶಿ ಪತ್ರಿಕೆಗಳನ್ನೆಲ್ಲ ನೋಡೋದಕ್ಕೆ ಶುರು ಮಾಡಿದೆ. ನನಗೆ 1-2-3 ಮಾಹಿತಿಗಳು ದೊರಕು. ಅದು ಬ್ಯಾಕ್ ಡೋರ್ ಡಿಪ್ಲೊಮಸಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಬ್ಯಾಕ್ ಡೋರ್ ಡಿಪ್ಲೊಮಸಿ ಪ್ರಾರಂಭ ಆಗಿದೆ. ಬ್ಯಾಕ್ ಡೋರ್ ಡಿಪ್ಲೊಮಸಿ ಅಂದ್ರೇನು ಅಂದರೆ ಮೇನ್ ಚಾನಲ್ನಲ್ಲಿ ಮಾತುಕತೆ ನಡೆಯಲ್ಲ, ಮೇನ್ ಚಾನಲ್ನಲ್ಲಿ ಎಲ್ಲ ದೂರ ದೂರ ದೂರ, ಆದರೆ ಒಳಗಡೆ ಮಾತುಕತೆ ನಡೆಯುತ್ತೆ. ಭಾರತದ ಕೆಲವರು, ಪಾಕಿಸ್ತಾನದ ಕೆಲವರು ಮಾತನಾಡುತ್ತಾ ಒಂದು ವೇದಿಕೆಯನ್ನು ಸೃಷ್ಟಿಸ್ತಾರೆ ಮತ್ತು ಇಬ್ಬರ ನಡುವೆ ಯಾವುದಕ್ಕೂ ಒಪ್ಪಂದ ಬರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಬ್ಯಾಕ್ ಡೋರ್ ಸ್ಟ್ರಾಟಜಿ ಇನ್ನೊಂದು ಮತ್ತೊಂದು ಅಂತಾರೆ. ಸೊ ಈ ಬ್ಯಾಕ್ ಡೋರ್ ಡಿಪ್ಲೊಮಸಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿಬಂದು, ಇದೇ ಸಂದರ್ಭದಲ್ಲಿ 2-3 ಮಹತ್ತರ ಬೆಳವಣಿಗೆ ಆಯಿತು. ಅದು ಯಾಕೆಂದರೆ ನಮ್ಮ ನೆರೇಟಿವ್ಸ್ ಬಗ್ಗೆ ನಾವು ಇನ್ನೊಂದು ರೀತಿ ಯೋಚನೆ ಮಾಡುವಾಗ ಅದೇನು ಅಂತಂದರೆ, ಚೀನಾ ಪ್ರಥಮ ಬಾರಿಗೆ ಸ್ಪಷ್ಟಪಡಿಸಿದ್ದೇನು ಅಂದರೆ, ಏನು ಭಾರತ ಆಪರೇಷನ್ ಸಿಂಧೂರ ನಡೆದಿತ್ತಲ್ಲ, ಅವರು ಆಪರೇಷನ್ ಸಿಂಧೂರ ಅನ್ನೋ ಶಬ್ದವನ್ನು ಬಳಸಿಲ್ಲ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಚೀನಾ ಟೆಕ್ನಿಕಲ್ ಸಪೋರ್ಟ್, ತಾಂತ್ರಿಕ ಬೆಂಬಲವನ್ನು ಪಾಕಿಸ್ತಾನಕ್ಕೆ ನೀಡಿತ್ತು ಅನ್ನೋದನ್ನು ಪ್ರಥಮ ಬಾರಿಗೆ ಅನೌನ್ಸ್ ಮಾಡಬೇಕು. ಯಾವುದು? ಚೀನಾ. ಇದು ಬಹಿರಂಗ ಅನೌನ್ಸ್ ಮಾಡಿದ್ದು ಶಾಕಿಂಗ್. ಅದರ ಜೊತೆಗೆ ಬೇರೆ ಬೇರೆ ನೆರೇಟಿವ್ಸ್ಗಳು ಪ್ರಾರಂಭ ಆದವು. ಈ ಯುದ್ಧದಲ್ಲಿ ಗೆದ್ದವರು ಯಾರು, ಸೋತವರು ಯಾರು ಅನ್ನುವ ಮಾತುಗಳು ಬಂದು, ಅದರ ಜೊತೆಗೆ ವಿಶ್ವದ ಹಲವೆಡೆ ಆದದ್ದೇನು ಗೊತ್ತಾ, ಚೀನಾ ಯಾವ ಯಾವ ಯುದ್ಧ ವಿಮಾನ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿತ್ತು, ಅದು ವಿಶ್ವ ಮಾರುಕಟ್ಟೆಯಲ್ಲಿ ಅದರ ಬೇಡಿಕೆ ಜಾಸ್ತಿ ಆಗ್ತಾ ಹೋಯಿತು. ಅದರ ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ವಿಶ್ವದಲ್ಲಿ ಬೇಡಿಕೆ ಪ್ರಾರಂಭ ಆಯಿತು. ಅದಕ್ಕೆ ಬೇರೆ ಬೇರೆ ಡಿಫೆನ್ಸ್ ಮ್ಯಾಗ್ಝಿನ್ಗಳು ಲೇಖನಗಳನ್ನು ಬರೆದು, ಅದರ ಪ್ರಕಾರ ಯು ಸಿ ದಟ್ ಪಾಕಿಸ್ತಾನ ಸಕ್ಸಸ್ಫುಲಿ, ಯಶಸ್ವಿಯಾಗಿ ಭಾರತದ ದಾಳಿಯನ್ನು ತಡೀತು ಅಂತ. ಅದು ಯಾವ ರೀತಿ ಯಶಸ್ವಿ ಏನೋ ಗೊತ್ತಿಲ್ಲ ನನಗೆ. ಅಂದರೆ ಸೊ ಯಾವಾಗ ನಾವು ಪಾಕಿಸ್ತಾನವನ್ನು ಐಸೋಲೇಟ್ ಮಾಡಬೇಕು ಅಂತ ಹೋಗಿದ್ವೋ, ಅವರಿಗೆ ಒಂದು ರೀತಿಯಲ್ಲಿ ವಿಶ್ವ ಮಾನ್ಯತೆ ಸಿಗೋ ಹಾಗಾಗೋಯ್ತು. ನಾವು ಅವ್ರನ್ನ ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬಿಟ್ಟು ಅರಬ್ಬಿ ಸಮುದ್ರದಲ್ಲಿ ಹೊದಾಕ್ಬಿಟ್ಟು ಅವರ ಗಿನೀರನ್ನ ಎಲ್ಲ ಮುಗಿಸ್ಬಿಟ್ಟು ಪಾಕಿಸ್ತಾನ ಖಾಲಿ ಮಾಡಿಬಿಟ್ಟು ಅಖಂಡ ಭಾರತ್ ಅಂತ ಮಾಡಿಬಿಟ್ಟು ನಾವೆಲ್ಲ ಕುಣಿದಾಡ್ಬಿಡೋಣ. ಅಲ್ಲೆಲ್ಲ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು ಸದಾವತ್ಸಲೆ ಮಾತ್ರ ಭೂಮಿ ಅಂಥೇಳಿ ಕೈಯಲ್ಲಿ ಲಾಠಿ ಹಿಡಿದು ಕುಣಿದ್ಬಿಡೋಣ ಅಲ್ಲೆಲ್ಲ ಅಂತ ಯೋಚನೆ ಮಾಡಿದ್ದೆ. ಆದರೆ ರಿವರ್ಸ್ ಹೊಡೆದ್ಬಿಡ್ತೀವಿ. ಸೊ ಇದಾದ ಮೇಲೆ ಈ ಬ್ಯಾಕ್ ಡೋರ್ ಡಿಪ್ಲೊಮಸಿಯ ಮಾತುಗಳು ಕೇಳೋ ಪ್ರಾರಂಭ ಆದ. ಅಂದರೆ ವಿಶ್ವದ ಯಾವುದೇ ಸಮಸ್ಯೆ ಆಗಲಿ, ಅದು ಮಾತುಕತೆಯ ಮೂಲಕ ಬಗೆಹರಿಬೇಕು ಹೊರತು ಅದು ರಣಾಂಗಣದಲ್ಲಿ ಯುದ್ಧ ಭೂಮಿಯಲ್ಲಿ ಬಗೆಹರಿಯಲ್ಲ. ಈ ಮಾತನ್ನು ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೆ. ನಾನು ಇದನ್ನು ಹೇಳಿದಾಗಲೆಲ್ಲ ನನ್ನನ್ನು ದೇಶದ್ರೋಹಿ ಅಂತೇಳಿ ಈ ಭಕ್ತರುಗಳು ಬಂದು ನಾನು ಮೈ ಮೇಲೆ ಬಿದ್ದು ಏನು ಅಂದ್ಕೊಂಡಿದ್ಯಾ, ಮೋದಿಜಿ 56 ಇಂಚಿನ ಅದೇ ಪಾಕಿಸ್ತಾನ ಮುಗಿಸ್ಬಿಡ್ತಾರೆ ಮಗರೇ, ನೀನೇ ಹೋಗೋ ಪಾಕಿಸ್ತಾನಕ್ಕೆ, ಟಿಕೆಟ್ ತಂದು ಕೊಡ್ತೀವಿ, ಅಲ್ಲೇ ಇರು ಪಾಕಿಸ್ತಾನದಲ್ಲಿ, ನೀ ಸಾಬರಿಗೆ ಹುಟ್ಟಿದವನು, ಹೀಗೆಲ್ಲ ಬೈದರು. ಆದರೆ ಪಾಕಿಸ್ತಾನ ನವಾಜ್ ಶರೀಫ್ ಅವರ ಮನೆ ಕಾರ್ಯಕ್ರಮಕ್ಕೆ ಹೋಗಿ ಬಿರಿಯಾನಿ ತಿಂದ್ಕೊಂಡು ಬಂದವರು ಮೋದಿ, ಬಯಸ್ಕೊಳ್ಳಲ್ಲ ನನ್ನಂಥವ್ರು. ನೋಡಿ ಇದಕ್ಕೆ ಏನು, ಅಲ್ಲಿ ತಿಂದವರೇ ಅವರು, ಯುದ್ಧ ಮಾಡಿದವರೇ ಅವರು, ಯುದ್ಧದಲ್ಲಿ ಏನು ಮಾಡಿದ್ರು ಗೊತ್ತಿಲ್ಲ ನಮಗೆ. ಇಲ್ಲಿ ಬೇರೆ ಬೇರೆ ನೆರೆಟಿವ್ಸನ್ನು ಹೇಳಿಬಿಟ್ಟು ಸತ್ಯ ಯಾವುದು ಸುಳ್ಳು ಯಾವುದು ನಮ್ಗೆ ಗೊತ್ತಿಲ್ಲದಿದ್ದಂಗೆ ಹಾಕ್ಬಿಟ್ಟಿದ್ದ ಮಾಡಿದವರು ಮೋದಿಯವರು. ಹಾಗೇನೆ ಪಾಕಿಸ್ತಾನ ಇದಕ್ಕಿದ್ದಂಗೆ ಅಮೇರಿಕಾಕ್ಕೆ ಫ್ರೆಂಡ್ ಆಗಿಬಿಟ್ಟು ಅವ್ರಿಗೆ ವಿಶ್ವಮಾನ್ಯತೆ ದೊರೆತ್ಬಿಟ್ಟು ಇರಾನ್ ಅಮೇರಿಕಾ ಯುದ್ಧದಲ್ಲಿ ಮಧ್ಯಪ್ರವೇಶ ಆಗುವಾಗ ಮಧ್ಯಸ್ಥಿಕೆ ಮಾಡುವ ಸ್ಥಿತಿ ನಿರ್ಮಾಣ ಆದ್ದು ಇದು ಆಪರೇಷನ್ ಸಿಂಧೂರ ನಂತರ. ಇದಕ್ಕಿದ್ದಂಗೆ ಐಸೋಲೇಟ್ ಆಗಬೇಕಾದಂಥ ದೇಶಕ್ಕೆ ವಿಶ್ವಮಾನ್ಯತೆ ಸಿಗೋಯ್ತು. ಅದಕ್ಕೆ ನಾವು ಕಾರಣನಾ? ರಾಹುಲ್ ಗಾಂಧಿ ಕಾರಣನಾ? ಜವಾಹರ್ಲಾಲ್ ನೆಹರು ಕಾರಣನಾ? ಜವಾಹರ್ಲಾಲ್ ನೆಹರು ಅವ್ರ ತಂದೆ ಮೋತಿಲಾಲ್ ನೆಹರು ಕಾರಣನಾ? ಗಾಂಧೀಜಿ ಕಾರಣನಾ? ಗಾಂಧೀಜಿ ತಂದೆ ಕರಮ್ಚಂದ್ ಗಾಂಧಿ ಕಾರಣನಾ? ಯಾರು ಕಾರಣ ಹೇಳ್ತಾರೆ ಬೇಕಾರೆ? ಈಗ ಇದೆಲ್ಲ ಆಗ್ಬಿಟ್ಟು ಈ ಪಾಕಿಸ್ತಾನ ಜೊತೆ ಬ್ಯಾಕ್ ಡೋರ್ ಡಿಪ್ಲೊಮಸಿ ಪ್ರಾರಂಭ ಆಗಿದೆ ಅಂತೆ ಮಾತನಾಡ್ತಾ ಇದ್ದಾರಂತೆ. ಅದ್ರ ಜೊತೆ ದತ್ತಾತ್ರೇಯ ಹೊಸಬಾಳಿಯವರು ಹಿಂಗೆ ಹೇಳಿದ್ರೆ ಅಂತಂದರೆ ಗೊತ್ತ್ರಿ ನಮಗೆ. ಇದೆಲ್ಲ ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ಜವಾಹರ್ಲಾಲ್ ನೆಹರು, ಹೌದು, ಕಾಂಗ್ರೆಸ್ಸು ಅಂತೇಳಿ ಭಾಷಣ ಹೊಡೆದ್ಬಿಟ್ಟು ಈ ಭಕ್ತರೆಲ್ಲ ಬಂದು ಒಂದಿಷ್ಟು ಮನ್ಸಿಗೆ ಬಾರ್ದಿದ್ದಂಗೆ ವಿಡಿಯೋ ಕ್ಲಿಪ್ಪಿಂಗು ಇನ್ನೊಂದು ರೆಡಿ ಮಾಡಿದ್ದಾರಲ್ಲ. ಈಗ
ಸಿ ಮಿತವ್ಯಯದ ಬಗ್ಗೆ ಇಂದಿರಾ ಗಾಂಧಿ ಕರೆ ನೀಡಿದ್ರು ಅಂತ ಹಿಂದೂ ಪತ್ರಿಕೆಯ ಲೇಖನ ಅಂತ ಹೇಳಿ ಒಂದು ಹಾಕ್ಬಿಟ್ಟು ಹಿಂದೂ ಪತ್ರಿಕೆ ಕ್ಲಿಯರ್ ಮಾಡ್ತಿದ್ದು ನಮ್ಮ ಲೇಖನ ಎಲ್ಲ ಫೇಕ್ ಕಂಟ್ರಿ ಅಂತ. ಈ ಫೇಕ್ಗಳು ಫುಲ್ ಫೇಕ್ಗಳು ಸಿಕ್ಕೊಂಡಿದೆ. ಈ ಫೇಕುಗಳ ವ್ಯವಹಾರದಲ್ಲಿ ಸತ್ಯ ಸುಳ್ಳಿನ ನಡುವೆ ವ್ಯತ್ಯಾಸನೇ ಹೊರಟೋಗ್ಬಿಟ್ಟಿದೆ. ಯಾವುದು ಸತ್ಯನೋ ಯಾವುದು ಸುಳ್ಳೋ ಒಂದು ಗೊತ್ತಾಗ್ತಾ ಇಲ್ಲ. ಅದ್ರ ಜೊತೆಗೆ ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ, ಇನ್ನೊಂದು 2 ವಿಚಾರಗಳನ್ನ ತಮ್ಮ ಗಮನಕ್ಕೆ ತರಬೇಕು. ಒಂದು, ಭಾರತದಲ್ಲಿ ಬ್ರಿಕ್ಸ್ ಏನಿದೆ, ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಮಾವೇಶ ನಡೀತಾ ಇದೆ. ಅದಕ್ಕೆ ಚೀನಾ ಬರ್ತಾನೆ ಇಲ್ಲ. ಒಂದು. ಎರಡನೇದಾಗಿ ನಮ್ಮ ಪಕ್ಕದ ಪುಟ್ಟ ರಾಷ್ಟ್ರ ನೇಪಾಳ, ಅಲ್ಲಿ ಹೊಸದಾಗಿ ಆಯ್ಕೆಯಾಗಿದ್ದ ಪ್ರಧಾನಿಯಾಗಿದ್ದಾರಲ್ಲ ಬಾಲನ್ ಶಾನ ಏನೋ, ಅವರು ಆ ಸಣ್ಣ ದೇಶದವ್ರು ಹೆಂಗೆ ಎದೆ ಉಬ್ಬಿಸಿ ನಿಂತಿದ್ದಾರೆ ಅಂತಂದರೆ, ಭಾರತದ ವಿದೇಶಾಂಗ ಕಾರ್ಯದರ್ಶಿ ಮಿಸ್ತ್ರಿ ಅವರು ಅಲ್ಲಿ ಭೇಟಿ ನೀಡ್ತೀನಿ ನೇಪಾಳಕ್ಕೆ ಅಂತಂದರೆ, ನೀವು ಬರಬೇಡ್ರಿ, ನೀವು ನನ್ನ ಲೆವೆಲ್ ಅಲ್ಲ, ನಾನೇನಿದ್ರು ವಿದೇಶಾಂಗ ಸಚಿವರು ಮಿನಿಸ್ಟರ್ ಲೆವೆಲು ಪ್ರೈಮ್ ಮಿನಿಸ್ಟರ್ ಲೆವೆಲ್ನಲ್ಲಿ ಮಾತಾಡ್ತೀವಿ, ನೀವು ಯಾವುದೋ ಬ್ಯೂರೋಕ್ರೇಟ್ ಬಂದರೆ ಮಾತಾಡಲ್ಲ ಅಂತ ಹೇಳ್ಬಿಡು. ಇವರು ವಿದೇಶಾಂಗ ನೀತಿ ಯಾವ ಸ್ಥಿತಿಗೆ ತಂದಿದೆ ಅಂದರೆ, ನೇಪಾಳದಂಥ ಸಣ್ಣ ದೇಶ ಎದೆ ಉಬ್ಬಿಸಿ 56 ಇಂಚಿನ ಎದೆಗೆ ಟಕ್ಕರ್ ಕೊಡೋ ಲೆವೆಲಿಗೆ ತಂದು ನಿಲ್ಲಿಸ್ಬಿಟ್ಟಿದೆ. ಅದರ ಜೊತೆಗೆ ಈ ಒಂದು ಅಸಹಾಯಕ ಸ್ಥಿತಿನ ಇದು ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆಯಾ? ಯಾಕೆ? ನಾನು ಹೇಳ್ತೀನಲ್ಲ, ಈ ನಾಲಿಗೆ ಅನ್ನೋದಿದೆಯಲ್ಲ, ಆಚಾರವಿಲ್ಲದ ನಾಲಿಗೆ ಅಂತ. ಎದುರುಗಡೆ ಎತ್ತು ಕಡಿದ್ರಿ, ಪಾಕಿಸ್ತಾನ ಇಲ್ಲ ಅಂದ್ರೆ ನೀವು ಆಯ್ಕೆನೇ ಆಗ್ತಿರ್ಲಿಲ್ಲ. ಕೋಮುವಾದ ಬಿತ್ತಿದ್ರಿ, ಸಾಬ್ರ ಬೈದ್ರಿ, ಬೆಂಕಿ ಹಚ್ಚಿದ್ರಿ, ಎಲ್ಲ ಮಾಡಿಬಿಟ್ಟು ಈಗ ಬ್ಯಾಕ್ ಡೋರ್ ಡಿಪ್ಲೊಮಸಿ ಏನು ಈ ದತ್ತಾತ್ರೇಯ ಹೊಸಬಾಳೆ ಅವರ ಈ ಹೇಳಿಕೆ ಇದೆಯಲ್ಲ, ಅದು ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಈಗ ಮಾಡುತ್ತಿರುವುದರ ಮುನ್ಸೂಚನೆ. ಅವರು ಸುಮ್ಮನೆ ಹೇಳಿಲ್ಲ, ಒಳಗಡೆ ಪಾಕಿಸ್ತಾನದ ಜೊತೆ ಸಂಬಂಧ ಸುಧಾರಿಸೋ ಒಂದು ಯತ್ನ ಏನಿದೆ ಅದು ನಡೀತಾ ಇದೆಯಲ್ಲ, ಅದಕ್ಕೆ ಪೂರಕವಾಗಿ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿಸುವುದಕ್ಕೆ ದತ್ತಾತ್ರೇಯ ಹೊಸಬಾಳೆ ಮಾತನ್ನು ಹೇಳಿದ್ದಾರೆ. ಅಂದರೆ ಮೋದಿಯವರು ಏನು ಪಾಕಿಸ್ತಾನವನ್ನು ವಿಶ್ವ ನಕಾಶೆಯಿಂದ ಅಳಿಸಿ ಹೊರಗೆ ಸಮುದ್ರಕ್ಕೆ ಎಳೆದ್ಬಿಡ್ತಾ ಇದ್ದವರು ಈಗ ಪಾಕಿಸ್ತಾನ ಜೊತೆ ಮಾತನಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಏನಂತೀರಿ? ಯಾರು ನಮ್ಮ ಮುಭಕ್ತ ಗೆಳೆಯರೇ, ಮೋದಿ ಭಕ್ತರೇ, ಮೋದಿಯವರ ಪ್ರಸಾದವನ್ನು ಸ್ವೀಕರಿಸುವ ಮೀಡಿಯಾಗಳೇ, ಹೇಳಿ ಸರ್ ಇದಕ್ಕೆ ಏನಂತೀರಿ? ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.